ಗುಡ್ ಮಾರ್ನಿಂಗ್. ಇದು ಭಾನುವಾರದ ಬೆಳಗಿನ 10 ಗಂಟೆ ಆಗಿದೆ. ಈಗ ನಾನು ಬೆಳಗ್ಗೆ ಎದ್ದಿದ್ದೇ ಸ್ವಲ್ಪ ಲೇಟಾಗಿತ್ತು, ಸ್ವಲ್ಪ ಹುಷಾರಿರಲಿಲ್ಲ ಅಂತ. ಮತ್ತು ಮಕ್ಕಳಿಗೆ ಇವತ್ತು ಕಾಲೇಜು ಇರಲಿಲ್ಲ, ಹಾಗಾಗಿ ಲೇಟಾಗಿದ್ದೆ. ಎದ್ದ ತಕ್ಷಣ ಟಿಫನ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಚಟ್ನಿ ಮಾಡೋಣ ಅಂತ ಕಡಲೆಬೇಳೆನ ರೋಸ್ಟ್ ಮಾಡಿ, ಅದರ ಜೊತೆಗೇ ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಇದನ್ನು ಸೇರಿಸಿ ಹುರ್ಕೊಂಡು ಅದನ್ನು ತಣ್ಣಗಾದ ಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ತೆಂಗಿನಕಾಯಿ ಬೇಕೋ ಅಷ್ಟು ತೆಂಗಿನಕಾಯಿನ ಸೇರಿಸಿ ಉಪ್ಪು ಹಾಕಿ ರುಬ್ಬಿದರೆ ಒಂದು ಒಳ್ಳೆ ಟೇಸ್ಟಿಯಾಗಿರೋ ಚಟ್ನಿ ರೆಡಿಯಾಗುತ್ತೆ. ಅದ್ರ ಜೊತೆಗೆ ನಾನಿವತ್ತು ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಡ್ಡು ಮಾಡಿ ತುಂಬ ದಿನ ಆಗಿತ್ತು. ತುಂಬ ದಿನ ಏನು 1.5-2 ವರ್ಷನೇ ಆಗೋಗಿತ್ತು. ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಪಡ್ಡು ಮಾಡ್ತಾಯಿದ್ದೆ ವಾರಕ್ಕೊಂದ್ಸಲ. ಆಗ ಅವರಿಗೆ ಮಸಾಲ ಪಡ್ಡು ಮಾಡಿಕೊಟ್ರೆ ತುಂಬ ಇಷ್ಟ ಆಗ್ತಾಯಿತ್ತು. ಅಂದರೆ ಅವ್ರಿಗೆ ಮಸಾಲ ಅಂದರೆ ಕೊತ್ತಂಬರಿ, ಕ್ಯಾರೆಟು, ಈರುಳ್ಳಿ ಆ ಥರದ್ದೆಲ್ಲ ಹಾಕಿ ಮಾಡಿಕೊಟ್ರೆ, ತುಪ್ಪ ಹಾಕ್ಕೊಟ್ರೆ ತಿನ್ಕೊಂಡು ಬರೋಕ್ಕೆ ಅವ್ರಿಗೆ ಬಾಕ್ಸಿಗೆ ಚೆನ್ನಾಗಿರ್ತಾಯಿತ್ತು. ಹಂಗಾಗಿ ಹೆಚ್ಚಾಗಿ ಅದನ್ನೇ ಮಾಡ್ತಾಯಿದ್ದೆ. ಮಕ್ಕಳು ಲಂಚ್ ಬಾಕ್ಸ್ಗಂತೂ ಇದು ಒಂದು ಹೇಳಿ ಮಾಡಿಸಿದ ತಿಂಡಿ ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಪಡ್ಡು ರೆಸಿಪಿ ಬೇಕು ಅಂತಾದರೆ ಕಮೆಂಟ್ ಮಾಡಿ, ನಾನು ಅದರ ರೆಸಿಪಿನ ಮತ್ತೆ ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ತೀನಿ. ಪಡ್ಡು ಹಂಚು ಏನು ಗೊತ್ತಾ, ಇದು ನಾನು ಉಪಯೋಗಿಸೇ 1 ವರ್ಷದ ಮೇಲಾಗಿತ್ತು. ಇದನ್ನು ತೆಗೆದಿಡುವಾಗ ತೊಳೆದು ವಾಶ್ ಮಾಡಿ ತೆಗೆದಿಡ್ತೀವಲ್ಲ, ಆಗ ಅದನ್ನು ನೀಟಾಗಿ ಒರೆಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಚಿ ಒಂದು ಕವರಿಗೆ ಹಾಕಿ ಇಡಬೇಕು. ಆದರೆ ಅದನ್ನು ನಾನು ವಾಶ್ ಮಾಡಿ ಹಾಗೆ ಎತ್ತಿಟ್ಟಿದ್ದೆ ಕವರಿಗೆ ಹಾಕಿ, ಹಂಗಾಗಿ ಅದು ಸ್ವಲ್ಪ ಹಿಡಿತಾ ಇದೆ ಪಡ್ಡುನ. ಇಲ್ಲಾಂದರೆ ಜಾಸ್ತಿ ಎಣ್ಣೆ ಬಿಡಬೇಕು. ಜಾಸ್ತಿ ಎಣ್ಣೆ ಬಿಟ್ಟರೆ ಮಕ್ಕಳು ತಿನ್ನಲ್ಲ, ಹಾಗಾಗಿ ಹಿಡಿದ್ರೂ ಪರವಾಗಿಲ್ಲ ಅಂತ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡು ಮಾಡ್ತಾಯಿದ್ದೀನಿ. ಆದರೂ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಡ್ಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿವತ್ತು ಭಾನುವಾರ ಆಗಿದ್ದರಿಂದ ಮಧ್ಯಾಹ್ನದ ಅಡುಗೆ ಬೇರೆ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿದೆ, ಸ್ವಲ್ಪ ಕೆಲಸಗಳು ಮುಗಿಸಿ. ಆಮೇಲೆ ರಾತ್ರಿ 9 ಗಂಟೆ ಮೇಲೆ ವೆಂಕಟೇಶ್ ಅವರು ಹೊರಗಡೆ ಹೋಗಿ ಬರೋಣ ಅಂತ ಕರೆದ್ರು. ನಾನು, ಲಾಸ್ಯ ಮತ್ತು ವೆಂಕಟೇಶು ಹೊರಗಡೆ ಹೋದ್ವಿ. ಅವರು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡಿ ನನಗೆ ತಂದೂರಿ ತಿನ್ನಬೇಕು ಅನ್ನಿಸ್ತಾ ಇದೆ, ಹೋಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೋಟೆಲಿಗೆ ಕರ್ಕೊಂಡೋದ್ರು. ಅಲ್ಲಿ ನಾವು ಹೋಗೋ ಅಷ್ಟೊತ್ತಿಗೆ 9:30 ಆಗೋಗಿತ್ತು. ಏನೂ ಅಲ್ಲಿ ಐಟಮ್ಸ್ ಇರಲಿಲ್ಲ. ಶವರ್ಮ ಇತ್ತು, ಅದನ್ನು 3 ತಗೊಂಡ್ವಿ. ಮತ್ತು ಅವರಿಗೆ ಇಷ್ಟ ಆಗಿತ್ತು ತಂದೂರಿ ತಿನ್ನಬೇಕು ಅಂತ, ಆದರೆ ತಂದೂರಿನೇ ಇರಲಿಲ್ಲ ಅಲ್ಲಿ ಗ್ರಿಲ್ ಚಿಕನ್ ಇತ್ತು, ಹಾಗಾಗಿ ಅದನ್ನೇ ಆರ್ಡ್ರ್ ಮಾಡಿದರು. ಗ್ರಿಲ್ ಚಿಕನ್ನು ಅವ್ರಿಗೇನು ಇಷ್ಟ ಆಗಲಿ. ವೆಂಕಟೇಶ್ ಅವ್ರಿಗೆ ತಂದೂರಿ ತಿಂದು ಮತ್ತು ಎಗ್ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಬಂದಿದ್ರಂತೆ. ಅಂದರೆ ತಂದೂರಿನೂ ಸಿಗಲಿಲ್ಲ, ಗ್ರಿಲ್ ಚಿಕನ್ ತಗೊಂಡ್ವಿ, ಮತ್ತು ಫ್ರೈಡ್ ರೈಸು ಇರಲಿಲ್ಲ. ಹಾಗಾಗಿ ಅವರಿಗೆ ಬೇಜಾರಾಯಿತು. ಸರಿ, ಮನೇಲಿ ಅಡುಗೆ ಮಾಡಿದ್ದೀನಿ, ಹೋಗಿ ಊಟ ಮಾಡೋಣ ಬಿಡಿ ಅಂತ ಹೇಳಿದೆ. ಬೇಡ, ಅಲ್ಲೆಲ್ಲಾದರೂ ಹೋಗುವಾಗ ಹೊರಗಡೆ ಪಾರ್ಸಲ್ ತಗೊಂಡು ಹೋಗೋಣ, ನನಗೆ ಎಗ್ ಫ್ರೈಡ್ ರೈಸ್ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದರು. ಸರಿ, ಅಲ್ಲಿಂದ ತಿನ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಒಂದು 10 ಗಂಟೆ ಆಗಿತ್ತು. ಮತ್ತು ನಾವಿನ್ನೇನೋ ಅಲ್ಲಿ ಆರ್ಡ್ರ್ ಮಾಡೋಕ್ಕೆ ಅಂದರೆ ಬೇರೆ ಇನ್ನೇನೋ ಐಟಮ್ಸ್ ಇರಲಿಲ್ಲ. ಐಸ್ ಕ್ರೀಮು, ಜ್ಯೂಸು ಆ ಥರದ್ದಿತ್ತು. ಬೇಡ ಅಂತ ಹೇಳಿ ನಾನು ಒಂದು 7 ಅಪ್ಪು ಮತ್ತು ಲಾಸಿಂಗ್ ಒಂದು ಪೆಪ್ಸಿ ಮತ್ತು ಲಾಸಿಂಗ್ಗೆ ಒಂದು ಸೋಡಾ ಆರ್ಡ್ರ್ ಮಾಡಿದ್ವಿ. ಅವಳಿಗೆ ಲಾಸಿಂಗ್ ಸೋಡಾ ಅಭ್ಯಾಸನೇ ಇಲ್ಲ ಅವಳಿಗೆ ಕುಡಿದು, ಹಾಗಾಗಿ ಅದು ಹೆಂಗಿರುತ್ತೋ ಏನೋ ಅಂತ ಕೇಳ್ತಾ ಇದ್ಲು ಅವಳು. ಸರಿ, ಒಂದು ಸಲ ಕುಡಿದು ನೋಡು ಅಂತ ಅವ್ರ ಅಪ್ಪ ಹೇಳಿದರು. ನಾನು ಪೆಪ್ಸಿ ಕುಡಿದೆ. ಅವಳು ಸೋಡಾ ಆರ್ಡ್ರ್ ಮಾಡಿ ಕಾಯ್ತಾ ಕೂತಿದ್ಲು. ಸೋಡಾ ಬಂದಮೇಲೆ ಅವಳಿಗೆ ಅದು ಇಷ್ಟ ಆಗಲಿಲ್ಲ, ನನಗೆ ಕೊಡೋಕ್ಕೆ ಬಂದಳು. ಮತ್ತು ನಾನು ಕುಡಿಲಿಲ್ಲ. ಮತ್ತು ಇಲ್ಲಿಂದ ನಾವು ಹೊರಟಾಗ 10 ಗಂಟೆನೇ ಆಗಿತ್ತು. ಅಲ್ಲಿಂದ ನಾವು ಎಗ್ ಫ್ರೈಡ್ ರೈಸ್ ಕಟ್ಟಿಸ್ಕೊಂಡ್ವಿ ಮತ್ತು ಮನೆಗೆ ಬಂದ್ವಿ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.